ನೋಡ್ರಿ, ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯೇಂದ್ರ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಜಮೀರ್ ಅಹ್ಮದ್ ಖಾನ್ 1,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇದೇ ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಅವರೇ, ನಾನು ಅದನ್ನು ಪ್ರಸ್ತಾಪ ಮಾಡಿದ್ರೆ ವಾಪಸ್ ತೆಗೆದುಕೊಳ್ಳಿ. ಅದು 1,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್ ಖಾನ್ಗೆ. ಪೂಜ್ಯ ತಂದೆಯವರ ಕಿರಿಯ ಮಗ ಜಮೀರ್ ಅಹ್ಮದ್ ಖಾನ್ ಅವ್ರ ಕಡೆ 1,000 ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ಏನಾದ್ರು ತಗೊಂಡಿರ್ಬೇಕು. ಎಲ್ಲ ಇಂಥ ವ್ಯವಹಾರ ಬಿಡಬೇಕು ವಿಜೇಂದ್ರ. ಇಲ್ಲಿ ನಾನು MLA ನಮ್ಮ ಲೋಕಸಭಾ ನಮ್ಮ ಬಿಟ್ಟು ಇದು ಕೇವಲ ಯಾರು ನಿಜವಾಗಿ ಹೋರಾಟ ಮಾಡಕತ್ತಾರ ಅವ್ರು ತುಳಿದು ಬಿಟ್ಟರೆ ವಿಜೇಂದ್ರ ಕಾರ್ಯಕ್ರಮನೇ ತುಳಿ ಕಾರ್ಯಕ್ರಮ. ತಂದೆಯವರು ಅದೇ ಮಾಡೋದು. ಲೋಕಸಭಾ ಚುನಾವಣೆ ಮನವಿ ಕೊಟ್ಟಿದ್ರಿ ಪ್ರಧಾನಮಂತ್ರಿ ಅವರಿಗೆ, ದೇಶದಲ್ಲಿ ವಕಫ್ ಮನವಿ ಅಷ್ಟೇ ಅಲ್ರಿ. ಇದು ನಾ ಹೇಳ ವಿಧಾನಸಭೆಯಲ್ಲಿ ನಾನೇ ಮಾತಾಡ್ತೀನಿ, ರೆಕಾರ್ಡ್ ಇದೆ. ಅಲ್ಲಿ 2-3 ಮಂದಿ ಸಹಿ ಮಾಡಿ ಕೊಟ್ಟಿದ್ರು. ಅವ್ರು ಯಾರು ಮಾತಾಡ್ತಾ ಇರಲ್ಲ. ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಸ್ಪೀಕರ್ ಅವರು ಮತ್ತು ಅಂದಿನ ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸ್ಪೀಕರ್ ಚೇಂಬರ್ ನಾನು ಕರೆದು ಯಾರೂ ರೆಡಿ ಇಲ್ಲ, ಯಾರೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ, ಅದಕ್ಕೆ ದಯವಿಟ್ಟು ನೀವೇ ಮಾತಾಡ್ಬೇಕಂತ ಹೇಳಿದ್ಮೇಲೆ ನಾನು ಮತ್ತೆ ಸಹಿ ಮಾಡಿಕೊಟ್ಟೆ. ವಕಫ್ ಬಗ್ಗೆ ಮಾತಾಡ್ತೀನಿ. ಅವಾಗ ನಮ್ಮ ಸ್ಪೀಕರ್ ಫಸ್ಟ್ ನಾನು ವಕಫ್ ಬಗ್ಗೆ ಪ್ರಾರಂಭ ಮಾಡಿದವನೇ ನಾನು. ಯಾಕಂದರೆ ಇಡೀ ದೇಶದಲ್ಲಿ ಎಷ್ಟು ಅನಾಹುತ ಇದೆ, ಬರೀ 8 ಲಕ್ಷ ಇದು ತಪ್ಪು ಮಾಹಿತಿ ಇದೆ. ಅವರು ಕರ್ನಾಟಕದಲ್ಲಿ 6,20,000 ಹೇಳ್ತಾ ಇದ್ದಾರೆ. ಹೊರಗಡೆ 1.5 ಲಕ್ಷ. ಬರೀ 1,11,000 ಅಂತ ಹೇಳ್ತಾರೆ. ಇಲ್ಲಿ 11,000 ಅಂತ ಹೇಳಿದ್ರು ಜಮೀರ್ ಅಹ್ಮದ್ ಖಾನ್ ಅವರು ಬಂದು. ಇವತ್ತಿಲ್ಲೇ 16,000 ಆಗ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ, ಜಮೀರ್ ಅಹ್ಮದ್ ಖಾನ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. 3ನೇ ತಾರೀಕೊಳಗಾಗಿ ಎಲ್ಲ ರೈತರ ಎಲ್ಲ ಸರ್ಕಾರಿ ಜಮೀನು ಮೇಲಿನ ವಕಫ್ ಅನ್ನುವಂಥದ್ದು ಏನು ಹೆಸರು ನಮಗೆ ಮಾಡ್ಯಾರ ಅದನ್ನು ತೆಗಿಬೇಕು. ನೀವೇನು ಟಾಸ್ಕ್ ಫೋರ್ಸ್ ಮಾಡಿ ನಾವು ಸ್ವಾಗತ ಮಾಡ್ತೀವಿ. ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಳ್ಯಾರ ನಾವು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ. ನಮ್ಮದೇನು ತಕರಾರಿಲ್ಲ, ಮಾಡಿ ಅದಕ್ಕೆ ಸ್ವಾಗತ ಮಾಡ್ತೀನಿ, ಡಿಪೆಂಡ್ ಮಾಡ್ತೀವಿ. ಆದರೆ 3ನೇ ತಾರೀಕೊಳಗಾಗಿ ನಮ್ಮ ರೈತರ ಜಮೀನು ಮೇಲೆ ಮತ್ತು ಸರ್ಕಾರದಲ್ಲಿ ಸುಮ್ಮನೆ ಇವತ್ತು ವಕಫ್ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಸಿವಿಲ್ ಹಾಸ್ಪಿಟಲ್ ವಕಫ್, ಮಹಿಳಾ ಮಕ್ಕಳ ಕಲ್ಯಾಣ 28 ಎಕರೆ ವಕಫ್, DC ಆಫೀಸ್ ವಕಫ್, ಈ ಎಲ್ಲ ನೀವು ತೆಗೆದೇ ಇದ್ದರೆ 3ನೇ ತಾರೀಕಿಗೆ ನಾವೊಂದು ನಿರ್ಣಯ ತಗೋತೀನಿ. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಬೆಂಬಲ ಇದೆ. ನಾವು ಈ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಮುಸ್ಲಿಮರ ಅನೇಕ ಜಮೀನುಗಳು ಅವರು ಇವತ್ತು ಅರ್ಜಿ ಕೊಡ್ತಾ ಇದ್ದಾರೆ. ನಾ ಇಷ್ಟೇ ಕರೆ ಕೊಡ್ತೀನಿ ಎಲ್ಲ ರಾಜ್ಯದ ಜನರಿಗೆ. 3ನೇ ತಾರೀಕಿಗೆ ಒಂದು ನಿರ್ಣಯ ತಗೋತೀವಿ, ಹೋರಾಟ ಪ್ರಾರಂಭ ಮಾಡ್ತೀವಿ. ಎಲ್ಲಿವರೆಗೆ ಈ ವಕಫ್ ಅನ್ನುವಂಥದ್ದು ಕರಾಳ ಏನು ಒಂದು ಉತ್ತಾರೆ ರೈತರು ಹೆಸರು ಜಮೀನು ಮೇಲೆ ಏನು ಉತ್ತಾರೆಯಲ್ಲಿದ್ದಾರೆ ಅದು ತೆಗೆದೇ ಇದ್ದರೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯ ಕಾರಣ. ಹೆಲ್ಪ್ಲೈನ್ ಅಂದ್ರೆ ಈಗ ನಮ್ಮ ಶಾಸಕರ ಇದರಲ್ಲಿ ಎಲ್ಲ ಕಲೆಕ್ಟ್ ಮಾಡಲಿ. ನಿನ್ನೆ ಯಾದಗಿರಿ ಯಾದಗಿರಿಗಳು 1,000 ಎಕರೆ ಹಿಂದೆ ಮಾಡ್ಯಾರ. ಕಲಬುರಗಿ ಅವರು ಹೇಳ್ತಾ ಇದ್ದಾರೆ, ಬೀದರ್ ಹೇಳ್ತಾ ಇದ್ದಾರೆ, ರಾಯಚೂರು ಹೇಳ್ತಾ ಇದ್ದಾರೆ, ಧಾರವಾಡ, ಹುಬ್ಬಳ್ಳಿ ಹೇಳ್ತಾ ಇದ್ದಾರೆ. ಈ ನಾಳೆ ಸಿಗ್ಗಾಂವದಲ್ಲಿ ಅಲ್ಲಿ ಇಬ್ಬರು ನಾವೊಬ್ಬರು ಇತ್ತು. ಒಂದು ಯಾವುದದು 2 ಊರು ಅದಾವ, ಸವಣೂರು ಮತ್ತು ಸಿಗ್ಗಾಂವ್. ಅದು ಎಲ್ಲ ನಮ್ಮದೇ ಆಸ್ತಿ ಇರ್ತಾರೆ. ಇದನ್ನ ಎಲ್ಲಾನು ನಾವು ವಿಜೇಂದ್ರಿಗೆ ಏನಾದ್ರು ಕರೆಕ್ಟಾಗಿ ರೇಟ್ ಯಾಕೆ ಮಾತಾಡಲಿಲ್ಲ? ಹಾಲಿ ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಅವ್ರು ಬಿಟ್ಟು ತಂಡ ಮಾಡ್ತಾರೆ. ಅರ್ಥ ಏನು? ಅದೇ ಅರ್ಥ. ಇವರು ವಂಶ ಪಾರಂಪರ್ಯ ಬೆಳೆಸೋದು ಬಿಟ್ಟರೆ ಏನೂ ಮಾಡೋದಿಲ್ಲ. ಇವತ್ತು ನಾವು ಒಪ್ಪೋದಿಲ್ಲ. ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ಹೋಗಬೇಕು, ತಕ್ಷಣ ವಜಾ ಮಾಡಬೇಕು. ಇಂಥ ಅಯೋಧ್ಯೆ ಅಧ್ಯಕ್ಷ ಬೇಕಾಗಿಲ್ಲ ಕರ್ನಾಟಕ. ಸರ್, ನೀವು ಇದ್ರ ಬಗ್ಗೆ ನಾ ಯಾಕೆ ದೂರ್ಕೊಂಡ್ರೆ ಎಲ್ಲ ಗುರ್ತಿರ್ತೈತೆ, ನಾಯಿನೋ ಗುರ್ತಿರೋದಿಲ್ಲ. ಇಂಥ ಹೋರಾಟ ನಾವು ಮಾಡ್ಲಕತ್ತೀವಿ. ಇಡೀ ನಮ್ಮ ಸಂಘ ಪರಿವಾರ ನಮ್ಮ ಹಿಂದಿದೆ. ಹಿಂದೂ ಪರವಾಗಿ ನಾವು ಹೋರಾಟ ಮಾಡಕತ್ತೀವಿ. ಇವಾಗ ಮುಸ್ಲಿಮರ ಆಸ್ತಿನೂ ಹೋಗ್ಲಾಕತ್ತಿದೆ. ಅವರು ನಮ್ಮ ಜೊತೆ ಕೂಡ್ತಾ ಇದ್ದಾರೆ. ಆದರೂ ಏನು ಸರ್ಕಾರ ಎಷ್ಟು ಅಡ್ವಾಂಟ್ ಆಗಿದೆ ಹಿಂದೂಗಳ ಬಗ್ಗೆ. ಗಣಪತಿ ಆಚರಣೆಗೆ ಹೋಗೋದಿಲ್ಲ, ದೀಪಾವಳಿಗೆ ಅಡೇ ತಾಸು ನಾವು ಇದನ್ನು ಸಾಕ್ಷಿ ಹಾಕ್ಬೇಕು.
ನಾವು 2 ತಾಸಲ್ಲಿ 24 ತಾಸು ಹರಿಸ್ತೀವಿ. ಎಷ್ಟು ಕೇಸ್ ಆಗ್ತದೆ ನೋಡೋಣ. ಕಳ್ಳತನ ಹರಿಸ್ತೀವಿ ನಾವು. ಯಾರು ಬಂದು ಎಷ್ಟು ಪೊಲೀಸರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಮಾಡಿ ಜೈಲು ಬರೋ ಮಾಡ್ತೀವಿ ನಾವು. ಏನಾರು ದೀಪಾವಳಿ ಒಳಗೆ ಏನಾರು ಅಡೆತಡೆ ಮಾಡಿದ್ರೆ ಪಟಾಕ್ಷಿ ಹಾರಿಸು ನಮ್ಮ ಇದ್ರಾಗ ಇದೆ. ಅದು ಹಸಿರು ಹಾರಿಸ್ಬೇಕು, ಬಿಳಿ ಹಾರಿಸ್ಬೇಕು. ಈ ಕಂಡ್ರೆ ಪಂಡ್ರೆನ ಕೇಳಿ ನಾವು ಮಾಡೋದಿಲ್ಲ. ಕಂಡ್ರೆ ಹಿಂದೂಗಳು ಓಟ್ ಬಿಟ್ಟ ಮೇಲೆ ಸಾಬರು ಹೋಗ್ತಿದ್ದಾವೆ. ಹಿಂದೂಗಳೇ ಓಟ್ ಹಾಕ್ಲಿಕ್ಕೆ ಅಂದ್ರೆ ಇವ್ರು ಹಾರಿಸ್ಬಿಡ್ತಾರೆ. ಎಲ್ಲ ಹಿಂದೂಗಳು ನಿರ್ಣಯ ಮಾಡಿಬಿಟ್ರೆ ಅಂದ್ರೆ ಇವ್ರು ಯಾರು ಒಬ್ಬರು ಹಾರಿಸ್ಬಿಡ್ಬೋದು. ಹಂಗೆ ಬಿಜಾಪುರಾಗ ನಾವು ಹಿಂದೂಗಳ ಗಟ್ಟಿ ಅದಾರ, ಹಂಗೆ ಎಲ್ಲ ಕಡೆ ಆದ್ರೆ ನಾವು ಗಟ್ಟಿ ಇರ್ತೀವಿ. ಅದಕ್ಕೆ ಹಿಂದೂಗಳ ಹಬ್ಬ ಮೇಲೆ ಪ್ರತಿಬಂಧ. ವಕಫ್ ನೋಡಿ, ಇಲ್ಲೇ 16,000 ಎಕರೆ ಆಗಿದೆ. DC ಅವ್ರು ಹೇಳ್ತಾರೆ ಅದನ್ನು ನಾವು ಎಂಕ್ವೈರಿ ಮಾಡಿ ವಿದೌಟ್ ಎನ್ಕ್ವೈರಿ ಹೆಂಗೆ ಎಂಟ್ರಿ ಮಾಡಬೇಕು ನಾವು ಕೇಳೋದು. ವಿದೌಟ್ ಎಂಟ್ರಿ ನೋಡ್ರಿ, ಯಾವುದೇ ರೈತನಿಗೆ ಯಾವನಿಗೆ ನೀವು ಒಂದು ನೋಟಿಸ್ ಕೊಡ್ರಿ, ಕಾರಣಕ್ಕೆ ನೋಟಿಸ್ ಕೊಡ್ರಿ. ನೀವು ಒಂದು ಕೊಳ್ಳಾರ್ದನೆ ರೈತರು ಹೆಸರು ಜಮೀನು ಕಡ ನಮ್ಮ ಉಸ್ತುವಾರಿ ಮಾತ್ರ ಹೇಳ್ತಾರೆ. ಇಲ್ಲ ಅದು 11 ಎಕರೆ ಬಿಜಾಪುರ ತಂದು ಹೊನ್ನಾಡ್ದಾಗ ಸರ್. ಏನು ನಾವು ಹುಟ್ಟಿರೋದೀವ ದನ ಕಾಯೋರು ನಾವು ಬಿಡ್ರಿ. ನಾವು ದನ ಕಾಯಿರೋದೀವಿ. ಆ ಮಾತು ಬೇರೆ. ಅದಕ್ಕೆ ನಾ ಹೇಳ್ತೇನೆ, MP ಪಾಟೀಲ್ರ ಇದೆಲ್ಲ ಬೇಡ. ನಿಮ್ಗೆ ಏನಾರ 3ನೇ ತಾರೀಕು ಬಡ ಕೊಡ್ತೀವಿ. ಕೊಡದೇ ಇದೇ ನವೆಂಬರ್ 3. ಇದೇ ನವೆಂಬರ್. ಈಗ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಮೊದಲು ವಕಫ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈ ಹೋರಾಟದಲ್ಲಿ ಯಾಕೆ ವಿಜಯಪುರದ ಕುರಿತು ವಿಜಯಂದ್ರಂತ 10 ವಿಜಯ ಮಾಡಿದ್ರೆ ತಿಳ್ಕೊಂಡ ಎಲ್ಲ ಅಡ್ಜಸ್ಟ್ಮೆಂಟ್ ಕಿರಿಕಿರಿ. ಜಮೀರ್ ಅಹಮದ್ ಖಾನ್ 1,000 ಕೋಟಿ ರೂಪಾಯಿ ಕೊಡ್ತಾನೋ ಯಡಿಯೂರಪ್ಪ ಅಂದ್ರೆ ಎಷ್ಟು ಪರ್ಸೆಂಟೇಜ್ ವಿಜಯಂದ್ರ ತೊಗೊಂಡಿರ್ಬೋದು. ಅವಾಗ ಪೂಜ್ಯ ತಂದೆಯವರ ಹಿರಿಯ ಮಗ. ರೈತ ಸಂಘಟನೆಯನ್ನು ನಾಳೆ ಒಂದು ಕರಾಳ ದೀಪಾವಳಿ ನೋಡಿ. ನಮ್ಮ ದೇಶನಾಗ ಮತ್ತು ರೈತರ ಜಮೀನು ಹೋಗ್ತದಂದ್ರೆ ಕರಾಳ ದೀಪಾವಳಿನೇ ಹಾಕ್ಬೇಕಲ್ಲ. ಪಾಪ ಅವ್ರು ಏನು ಮಾಡ್ಬೇಕು ರೈತರು? ಈಗ ಅದ್ರ ಮೇಲೆ ನೀವು ಇದನ್ನು ತಂದು ಕೂಡಿಸಿದ್ರಿ. ಮತ್ತು ಅವ್ರು ಏನು ಮಾಡ್ಬೇಕು? ಆ ರೈತರು ಇಡೀ ಒಂದು ತಲೆಮಾರದಲ್ಲ, ಎಷ್ಟು ತಲೆಮಾರಿನಿಂದ ಆ ರೈತ ಅದು ಜಮೀನು ಮಾಲೀಕನ. ಒಮ್ಮೆ ಏನೂ ಇಲ್ಲ, ಇದು ಕವ್ವ ಇಲ್ಲ ಅಪ್ಪಿಲ್ಲ ವಕಫ್ ತಂದು ನೀವು ಸೇಫ್. ಆ ರೈತನಿಗೆ ನೋಟಿಸ್ ಕೊಟ್ಟಿಲ್ಲ, ರೈತನಿಗೆ ಏನೂ ನೀವು ಅವನ ತಕರಾರು ಕೇಳಿಲ್ಲ. ಮತ್ತು DC ಅವ್ರು ಆಟ ಕಟ್ಟಿತ್ತಾರಂದ್ರೆ ಎಲ್ಲ ತೆಗೆಸ್ತೀವಿ. ಅದಕ್ಕಂದ್ರೆ ನಾವು 3ನೇ ತಾರೀಕಿಗೆ ಏನೇ ಮಾಡ್ತೀವಿ, ಒಂದು ಕಡೆ ನ್ಯಾಯಾಂಗ ಒಂದು ತನಿಖೆ ಮಾಡ್ತೀವಿ, ಇದಕ್ಕೆ ನ್ಯಾಯಾಂಗಕ್ಕೂ ಮೊರೆ ಹೋಗ್ತೀವಿ. ಇನ್ನೊಂದು ಕಡೆ ನಾವು ಹೋರಾಟ ಪ್ರಾರಂಭ ಸರಿ. ತಾವು ತಂಡೆಲ್ಲ ಎಲ್ಲರೂ ಸಮಸ್ತ ನಮ್ಮ ಹಿಂದೂಗಳು ಎಲ್ಲ ಸಂಘ ಪರಿವಾರದವರು ಎಲ್ಲ ತಂಡದಾಗ ಸಂಸದರು ನಾವು ಮಾತಾಡ್ಬೋದು. ಇಲ್ಲೊಬ್ಬರು ಲೋಕಸಭಾ ಸದಸ್ಯರು ಅದಾರೆ, ಇಲ್ಲೊಬ್ಬ ಜೀವಂತವಾಗಿ MLA ಅದ. ಇವ್ರು ಬಂದು ಏನು ಮಾಡೋಲ್ಲ.